ಎಲ್ಲ ಆಯಿತು, ನೀವೇ ಹೇಳಿ. ಎರಡು ತಿಂಗಳಾಗಿದೆ. ಅವಾಗ ಇದೆಲ್ಲ ಮಾಡೋಕ್ಕಾಗ್ತದ? ಸುಮ್ಮನೆ ಡೌರಿ ಅಂತ ನಮಗೇನು ಬೇಕಾದಲ್ಲ ಡೌರಿ. ನಮಗಿರೋ ಆಸ್ತಿ ಪಾಸ್ತಿನೇ ಬೇಜಾನಿದೆ. ಇದೆಲ್ಲ ಇದ್ರೂ ಸುಮ್ಮನೆ ನಮ್ಮ ಹುಡುಗನ ಬಗ್ಗೆ ನೋಡಿ, ಇವರು ಅದು ನೋಡಿ ಆ ಅವಮಾನ ತಡೀಲಾದ್ರೆ ತೀರ್ಕೊಂಡು ನಮಗೆ ಆಗ್ಬೋದು. ನಮ್ಮ ತಂಗಿ ಸ್ವಂತ ಸುಳ್ಳು ಸರ್, ದೇವರೇ ಅವೆಲ್ಲ ಸುಳ್ಳು. ಯಾವುದು ಹೇಳಿಲ್ಲ. ನಮಗೆ ನಮ್ಮವರೇ ಡೈಮಂಡ್ ಸೆಟ್ ಕೊಟ್ಟಿದ್ದಾರೆ ತಂಗಿ ಹುಡುಗಿಗೆ ಚೆನ್ನಾಗಿರಲಿ ಅಂತ, ಆ ಥರ. ಪುರುಷತ್ವ ವಿಚಾರಕ್ಕೆಲ್ಲ ಅಲಿಗೇಷನ್ ಪುರುಷತ್ವ ವಿಚಾರಕ್ಕೆಲ್ಲ ಅವೆಲ್ಲ ಸುಳ್ಳು ಎಲ್ಲ ಸುಳ್ಳು. ಅಪ್ಪ ಯಾರು ನೋಡಿದ್ದಾರೆ ಪುರುಷತ್ವ ಅಂತ? ಅವ್ನು ನೋಡಿದ್ದಾನ? ಅವರ ಚಿಕ್ಕಪ್ಪ ಏನೂ ಇಲ್ಲ, ಯಾವನೂ ನೋಡಿಲ್ಲ, ಯಾವಾಗಿಲ್ಲ. ಸುಮ್ಮನೆ ಆ ಥರ ಮಾಡಿದ್ದಾರೆ ಅಷ್ಟೇ. ಎಲ್ಲ ಗೊತ್ತಿದ್ದೆ ಮದುವೆ ಮಾಡಿದ್ರು? ಇಲ್ಲ, ನಮಗೆ ಅವೆಲ್ಲ ಏನೂ ಗೊತ್ತಿಲ್ಲ. ಅದು ನಮ್ಮ ತಂಗಿ ಏನಿಲ್ಲ, ಎಲ್ಲ ಸುಳ್ಳು ಅಪಾದನೆ ಮಾಡಿ ನಮ್ಮನ್ನು ಈ ಥರ ಮಾಡಿದ್ದಾರೆ. ನಮ್ಮ ತಂದೆ ಅದೆಲ್ಲ ಭಾಳ ಇದೆ ಹೇಳೋದು. ಎಲ್ಲರೂ ಸುಮ್ಮನೆ ಅದನ್ನು ಹುಟ್ಟಿಸ್ಕೊಂಡು ಹೇಳೋದು. ನಾವು ಅವೆಲ್ಲ ಹೇಳ್ಬಾರ್ದು. ಒಂದು ಹೆಣ್ಮಗು ಮೇಲೆ ನಾವು ಅವೆಲ್ಲ ಅಪಾದನೆ ಮಾಡಬಾರ್ದು. ಅದೆಲ್ಲ ಕತೆ ಸುಮ್ಮನೆ ಅವ್ರು ಮಾಡಿರೋದು. ಅವ್ರ ದೊಡ್ಡಮ್ಮ ಅವರು ಎಲ್ಲ ಸೇರಿ ಚಿಕ್ಕಪ್ಪರೆಲ್ಲ ಅದು ಮಾಡಿರೋದು. ನಾನು ಟಿ ವಿನಲ್ಲೇ ನೋಡಿದ್ದು, ಎಲ್ಲ ಟಿ ವಿನಲ್ಲೇ ನೋಡಿದ್ದು. ನಾವು ಒಬ್ಬ ಹೆಣ್ಮಗು ನಾನು ಶೋಷಣೆ ಮಾಡೋಲ್ಲ, ಆದರೆ ಅವ್ರದ್ದೇ ತಪ್ಪು ಇದೆ. ಬೇಜಾನು ಎಲ್ಲ ಇರೋದ್ರಿಂದ ಅವ್ರದ್ದೇ ತಪ್ಪು. ಏನು ಹೇಳ್ತೀರಿ ಅಂತ ತಾವೇನು ಹೇಳ್ತೀರಿ ತಪ್ಪು? ನಾವು ಅವರು ನಿಮ್ಮ ಮೇಲೆ ಎಲಿಗೇಷನ್ ಮಾಡಿದಾರಲ್ವಾ, ಹಾಗಾಗಿ ನೀವು ಏನು ಹೇಳ್ತೀರಿ ಅಂತ? ನಾವು ಏನು ಅವ್ರು ಹೇಳ್ತಿರೋ ಪರ್ಸೆಂಟ್ ಆಗಿಲ್ಲ, ಮತ್ತು ಪೆಟ್ರೋಲ್ ಆಗಲಿಲ್ಲ, ಮತ್ತು ಹಣಕ್ಕೆ, ದುಡ್ಡಿಗೆ, ಬಂಗಾರಕ್ಕೆ ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು. ಸುಮ್ಮನೆ ಪುರುಷತ್ವ ನಪುಂಸಕ ಅಂತ ಏನೋ ಹೇಳ್ತಾ ಇದ್ದಾರೆ. ಅವೆಲ್ಲ ಸುಳ್ಳು. ಇವರೇನು ಹೋಗಿ ನೋಡಿದ್ದಾರೆ ನಪುಂಸಕ ಅವನು ಇದ್ದಾರೆ ಅಂತ ಕೇಳಿ. ಅವ್ನು ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನೋಡಿ, ಅಲ್ಲಿ ಭಾಳ ಜನ ಅವ್ನು ಇರೋಷ್ಟು ಫ್ರೆಂಡ್ಸ್ ಯಾರು ಇಲ್ಲ. ಅಂಥ ಒಳ್ಳೆ ಹುಡುಗ ಅವನು. ಅವ್ರಿಗಿನೂ ಒಳ್ಳೆಯವ್ರ ಥರನೇ ಕಾಣ್ದು. ಆದ್ದರಿಂದ ನಮ್ಮ ತಂಗಿಗೆ ಹೋಗಿ ಮದುವೆ ಮಾಡ್ಕೊಂಡು ಬಂದು ನಾವು ಕೂಡ ಸುಮಾರು ಭಾಳ ಚೆನ್ನಾಗೇ ಮದುವೆ ಮಾಡಿದ್ವಿ. ಅವ್ರಿಗಿಂತ ನಾವೇ ಚೆನ್ನಾಗಿ ಮದುವೆ ಮಾಡಿರೋದು. ಸರ್, ಈಗ ನಾವು ಕೇಳೋ ಪ್ರಶ್ನೆ ಅಲ್ಲ. ಈಗ ಅವರು ಆರೋಪ ಮಾಡಿದ್ರು, ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ಶ್ರೀಲಂಕಾಕ್ಕೆ ಹೋಗಿದ್ದು 4 ದಿನಕ್ಕೆ ವಾಪಸ್ ಬಂದರು. ಅದು ಏನು ನಡೀತು ಅಲ್ಲಿ, ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಅಷ್ಟು ಮಾತ್ರ ಹೇಳ್ಬೋದು. ಅದು ಯಾಕೆ ಬಂದರು ಏನು ಎಲ್ಲ ಬಂದಾದ್ಮೇಲೆ ಗೊತ್ತಾಗುತ್ತೆ. ಹೌದು ಅಷ್ಟು ಮಾತ್ರ ಹೇಳ್ಬೋದು. ಇಲ್ಲ ಸರ್, ದೇವರ ಯಾವ ಗಲಾಟೆನೂ ಆಗಿಲ್ಲ, ಯಾವುದೂ ಇಲ್ಲ. ಪಾಪ ನಾನು ಎಲ್ಲ ಫಂಕ್ಷನ್ಗೂ ಬಂದು ನಮ್ಮಲ್ಲಿ 3 ಮದುವೆ ಆದವು. ಇಬ್ಬರು ಎಲ್ಲ ಜೊತೆಗೆ ಬಂದಿದ್ದು. ಮದುವೆಗೆ ಬಂದು ನಾನು ಮಾತಾಡ್ತೀನಿ, ಎಲ್ಲ ಮಾಡಿದ್ದು. ಭಾಳ ಅನ್ಯೂನ್ಯಾಗೆ ಇದ್ದವರು. ಆದರೆ ಅದು ಶ್ರೀಲಂಕಾ ಹೋಗಿ ಬಂದು ಅದೇನಾಯಿತು, ಅದು ಏನಾದರೂ ಅದು ನಮಗೆ ಅದು ಅರ್ಥ ಆಗಿಲ್ಲ. ಯಾಕೆಂದರೆ ನಮ್ಮ ಅದ್ರ ಬಗ್ಗೆ ನಮಗೇನು ಗೊತ್ತಾಗ್ತದೆ. ಅದು ಪೇಪರ್ದಾಗೆಲ್ಲ ಬಂದಿದೆ ನೋಡಿ. ನಮ್ಮ ಗಮನಕ್ಕೆ ಅದೆಲ್ಲ ಹೋದೆ ಆದಮೇಲೆ ಅವ್ರಿಗೆ ಮದುವೆ ಆದಮೇಲೆ ಶ್ರೀಲಂಕಾದಲ್ಲೇ ಏನೋ ಅದ್ರ ಬಗ್ಗೆ ಏನೋ ಆಗಿದೆ. ಅದು ಹೇಳ್ಬೋದು. ಅದ್ರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ ಅಷ್ಟೊಂದು. ಬರ್ತಾರೆ, ಯಾವ ಪರವಾಗಿಲ್ಲ ಈಗ, ಸ್ವಲ್ಪ ಪರವಾಗಿಲ್ಲ. ಆರೋಗ್ಯ ಪರವಾಗಿಲ್ಲ ಈಗ. ಮನಸ್ಸಿಗೆ ನೋವು ಮಾಡ್ಕೊಂಡು ಇಬ್ಬರು ಒಂದೇ ಇದರಲ್ಲಿ ಮಾಡಿದ್ರಂತೆ, ಹೆಂಗೆ ಮಾಡ್ಕೊಂಡಿದ್ದಾರೆ ಒಟ್ಟಿಗೆ. ಅದೇನೋ ಅವನು ಹೋಗಿದ್ದಾನೆ, ಇವರು ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾರಂತೆ ಅಂತ ಹೇಳ್ತಾರೆ ಅವರು ಅಲ್ಲಿ ಓದಿರೋರು. ಅದೇನಾಯಿತು ಏನು ನಮಗೆ ಯಾರು ನೋಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ನಾಗ್ಪುರದಲ್ಲ ಮಾಹಿತಿ ಏನಾದ್ರು ಇದೆಯಾ ಸರ್? ಇಲ್ಲ, ಅದು ನಮ್ಮಲ್ಲಿ ಯಾರ್ಯಾರು ಹೋಗಿದ್ರು ಹುಡುಗರು, ನಮ್ಮವರೇ. ಯಾರು ಏನು ಅಂತ ಸರಿಯಾಗಿ ಗೊತ್ತಿಲ್ಲ ನಮಗೆ. ನಿಮ್ಮ ಹೆಸರು? ನೀವೇನು ಸೂರಜ್ ಅವ್ರಿಗೆ? ನಾನು ಸೂರಜ್ ಮಾವ. ಹೆಸರು? ನನ್ನ ಹೆಸರು ಗೋಪಾಲ್. ಈಗ ಪ್ರಕ್ರಿಯೆ ಹೆಂಗಿರುತ್ತೆ ಸೂರಜ್ ಅವ್ರಿಗೆ? ಎಲ್ಲಿ ಏನು ಮಾಡಬೇಕು ಅಂತ ಮುಂದಿನ ಪ್ರಕ್ರಿಯೆ? ಇವಾಗ ಅದೇ ತಗೊಂಡೋಗಿ ಬರ್ನ್ ಮಾಡ್ತೀವಿ. ಎಲ್ಲಿ? ಲಕ್ಷ್ಮೀಪುರದಲ್ಲಿ ಬರ್ನಿಂಗ್ ಆಗಿದೆ. ಎಷ್ಟು ಗಂಟೆಗೆ? 2 ಗಂಟೆಗೆ ಇವತ್ತು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್,
100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.